ಎಲ್ಲರೂ ಹೊಸ ವರ್ಷದ ಸಂಭ್ರಮಾಚರಣೆಗೆ ತಯಾರಿ ನಡೆಸುತ್ತಿದ್ರೆ ಪೆಡ್ಲರ್ಗಳು ಕೋಟ್ಯಾಂತರ ಮೌಲ್ಯದ ಮಾಲ್ ಇಳಿಸಿ ನಶೆ ಏರಿಸೋಕೆ ಸಜ್ಜಾಗ್ತಿದ್ದಾರೆ. ಬೆಂಗಳೂರು ಪೊಲೀಸರು ಹಾಗೂ ಸಿಸಿಬಿ ರಣಬೇಟೆಯಾಡಿದ್ದು 6 ಕೋಟಿಯಷ್ಟು ನಶೆ ಸೀಸ್ ಮಾಡಿದೆ. ಕಲರ್ಫುಲ್ ಲೈಟ್ಸ್ ಖುಷಿಯಲ್ಲಿ ತೇಲಾಡ್ತಿದ್ದಾರೆ, ಹುಚ್ಚೆದ್ದು ಕುಣಿತಿದ್ದಾರೆ. ಇದೇ ಚಿತ್ರಣಕ್ಕೆ ಬೆಂಗಳೂರು ಸಜ್ಜಾಗ್ತಿದೆ. ಮತ್ತೇರಿಸೋಕೆ ಈಗಿನಿಂದಲೇ ತಯಾರಿ ನಡೆಯುತ್ತಿದೆ. ನ್ಯೂ ಇಯರ್ ವೆಲ್ಕಮ್ ಮಾಡಲು 40 ದಿನವಷ್ಟೇ ಬಾಕಿ ಇದ್ದು ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಗಾಂಜಾ ಹಾವಳಿ ಶುರುವಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಹೊತ್ತಲ್ಲೇ ಡ್ರಗ್ಸ್ ಹಾವಳಿ. ರಾಜಧಾನಿಯಲ್ಲಿ 3.25 ಕೋಟಿ ಮೌಲ್ಯದ ಮಾದಕ ವಸ್ತು ಜಪ್ತಿ. ಮೆಟ್ರೋ ಸಿಟಿಯಲ್ಲಿ ನ್ಯೂ ಇಯರ್ ಅದ್ದೂರಿಯಾಗಿ ವೆಲ್ಕಮ್ ಮಾಡಲು ತಯಾರಿ ನಡೆಯುತ್ತಿದ್ರೆ ನಶೆ ಏರಿಸಲು ಲೋಡ್ಗಟ್ಟಲೆ ಗಾಂಜಾ, ಡ್ರಗ್ಸ್, ಮಾದಕ ವಸ್ತುಗಳು ಲಗ್ಗೆ ಇಟ್ಟಿವೆ. ಗೋವಿಂದಪುರ ಪೊಲೀಸರು ಎಚ್ಬಿಆರ್ ಲೇಔಟ್ ಬಳಿ ಭರ್ಜರಿ ಕಾರ್ಯಾಚರಣೆ ನಡೆಸಿ 3,25,00,000 ಮೌಲ್ಯದ 3 ಕ್ವಿಂಟಾಲ್ 18 ಕೆಜಿಯಷ್ಟು ಗಾಂಜಾ ಸೀಸ್ ಮಾಡಿದ್ದಾರೆ. ಎರ್ಟಿಗಾ ಕಾರ್ನಲ್ಲಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಜಮೀರ್ ಮತ್ತು ರೇಷ್ಮಾ ದಂಪತಿ ಹಾಗೂ ಡ್ರಗ್ ಪೆಡ್ಲರ್ ಅಚ್ಚು ಎಂಬಾತನನ್ನ ಬಂಧಿಸಿದ್ದಾರೆ. ಒಡಿಶಾ, ಆಂಧ್ರದಿಂದ ಗಾಂಜಾ ತರಿಸಿದ್ದ ಜಮೀರ್, ರೇಷ್ಮಾ ಬೆಂಗಳೂರು, ಕೇರಳದಲ್ಲಿ ಮಾರಾಟಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಸುಮಾರು 318 ಕೆಜಿ ಗಾಂಜಾ ಅನ್ನ ಒಂದು ಕಾರ್ನಲ್ಲಿ ತರ್ತಾ ಇದ್ದದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಒಟ್ಟು 318 ಕೆಜಿ ಗಾಂಜಾ ಸಿಕ್ಕಿದೆ. ಜೊತೆಗೆ ಈ ಮೊಬೈಲ್ ಫೋನ್ಗಳು ಮತ್ತು ಇತರ ಸಾಧನ ಸಲಕರಣೆಗಳು, ಇವುಗಳ ಒಟ್ಟು ಮೌಲ್ಯ ಏನಿದೆ ಸುಮಾರು 3,25,00,000 ಅಂತ ಹೇಳಿ ನಾವು ಅಂದಾಜಿಸಿದ್ದೇವೆ. ಸಿಸಿಬಿ ಪೊಲೀಸರು 2 ನೈಜೀರಿಯನ್ ಡ್ರಗ್ಸ್ ಪೆಡ್ಲರ್ಗಳ ಕೈಗೆ ಗೋಳ ತುಡಿಸಿದ್ದಾರೆ. ಮೆಡಿಕಲ್ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದ ಕಿಡಿಗೇಡಿಗಳು ಮುಂಬೈ, ಹೈದರಾಬಾದ್ನಲ್ಲಿ ಡ್ರಗ್ಸ್ ಮಾರಾಟ ಮಾಡಿ ಸಿಕ್ಕಿ ಬಿದ್ದಿದ್ರು. ಇದೀಗ ಬೆಂಗಳೂರಿನಲ್ಲಿ 3 ಕೋಟಿ ಮೌಲ್ಯದ 1 ಕೆಜಿ 520 ಗ್ರಾಂ ಎಂಡಿಎಂಎ, ಕ್ರಿಸ್ಟಲ್ ಮತ್ತು ಕೊಕೇನ್, 12 ಗ್ರಾಂ ಎಕ್ಸಟೇಸಿ ಪಿಲ್ಸ್ ಜೊತೆ ಸಿಕ್ಕಿ ಬಿದ್ದಿದ್ದಾರೆ. ಇನ್ನು ದಾಸರಹಳ್ಳಿಯ ಶೆಟ್ಟಿಹಳ್ಳಿಯಲ್ಲಿ 2 ನೈಜೀರಿಯನ್ ಡ್ರಗ್ಸ್ ಪೆಡ್ಲರ್ಗಳು ಲಾಕ್ ಆಗಿದ್ದಾರೆ. 1 ಕೋಟಿ ಮೌಲ್ಯದ ಎಂಡಿಎಂಎ, ಕೊಕೇನ್ ವಶಕ್ಕೆ ಪಡೆದಿದ್ದಾರೆ. ಅದೇನೇ ಇರಲಿ, ನ್ಯೂ ಇಯರ್ ಹೊಸ್ತಿಲಲ್ಲೇ ಬೆಂಗಳೂರಿಗೆ ಹೀಗೆ ಮಾದಕ ವಸ್ತುಗಳು ಎಂಟ್ರಿ ಕೊಡ್ತಿರೋದು ಆತಂಕ ಮೂಡಿಸಿದೆ. ನೆಲಮಂಗಲದಿಂದ ಮೂರ್ತಿ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.